ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಸೊ ಇವತ್ತು ನಾನು SSC MTS ಪ್ರಿವಿಯಸ್ ಇಯರ್ ಕ್ವಶನ್ಸ್ ತೊಗೊಂಡಿದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಹೆಚ್ಚಿನ ಮಾಹಿತಿಯೊಂದಿಗೆ ಕ್ಲಾಸ್ ನಡೆಯುತ್ತೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಬಿಹು ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ? ಸೊ ಇದು ಪ್ರಶ್ನೆ ತುಂಬ ಸಾರಿ ಕೇಳ್ತಾರೆ. ಅಂದರೆ ಈ ಪ್ರಶ್ನೆ ಇಲ್ಲದೆ ಯಾವ ಪರೀಕ್ಷೆ ಕೂಡ ಮುಕ್ತಾಯವಾಗಲ್ಲ ಅನಿಸುತ್ತೆ. ಸೊ ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಈ ಪ್ರಶ್ನೆ ಇದ್ದೇ ಇರುತ್ತೆ, ಹಾಗಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಅಸ್ಸಾಂ. ಸೊ ಹೆಚ್ಚಿನ ಮಾಹಿತಿ ನೋಡೋಣ. ಸೊ ದಾಂಡಿಯಾ ರಾಸ್ ಗುಜರಾತ್, ರೌಫ್ ಜಮ್ಮು ಮತ್ತು ಕಾಶ್ಮೀರ್. ಸೊ ನೃತ್ಯ ಅಂತಲೂ ಕರಿಬಹುದು ಅಥವಾ ಹಬ್ಬ ಅಂತಲೂ ಕರಿಬಹುದು. ಸೊ ಅವ್ರು ಬೇರೆ ಬೇರೆ ರೀತಿ ಕೊಟ್ಟಿರ್ತಾರೆ. ಒಂದೊಂದು ಸಾರಿ ಬಿಹು ಹಬ್ಬ ಅಂತ ಕೊಟ್ಟಿರ್ತಾರೆ, ಒಂದೊಂದು ಸಾರಿ ಬಿಹು ನೃತ್ಯ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪುಗಡಿ ನೃತ್ಯ ಗೋವಾ, ಲಾವಣಿ ಮಹಾರಾಷ್ಟ್ರ, ನೌಟಂಕಿ ಉತ್ತರ ಪ್ರದೇಶ, ಸುಗ್ಗಿ ಕುಣಿತ ಕರ್ನಾಟಕ, ಸ್ವಾಂಗ್ ಹರಿಯಾಣ, ನೋಂಕ್ರೇಮ್ ಮೇಘಾಲಯ. ನೆಕ್ಸ್ಟ್ ಕ್ವಶನ್. 1828ರಲ್ಲಿ ಬ್ರಹ್ಮ ಸಮಾಜವನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದವರು ಯಾರು? ಸೊ ನೋಡಿ ಸ್ನೇಹಿತರೆ, ಈ ಪ್ರಶ್ನೆಯಲ್ಲೇ ನಿಮ್ಮ 3 ಪ್ರಶ್ನೆಗಳಾಗುತ್ತೆ. ಸೊ ಬ್ರಹ್ಮ ಸಮಾಜವನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು? 1828. ಹಾಗೆ ಸ್ಥಳ ಕಲ್ಕತ್ತಾ. ನೋಡಿ, ಆಪ್ಷನ್ ಎ ದೇವೇಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಬಿ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಸಿ ದಯಾನಂದ್ ಸರಸ್ವತಿ, ಆಪ್ಷನ್ ಡಿ ಆತ್ಮಾರಾಮ್ ಪಾಂಡುರಂಗ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಾರಾಮ್ ಮೋಹನ್ ರಾಯ್. ಸೊ ಹೆಚ್ಚಿನ ಮಾಹಿತಿ ನೋಡೋಣ. ಪ್ರಾರ್ಥನಾ ಸಮಾಜ ಸೊ ಸ್ಥಾಪಿಸಿದರು ಆತ್ಮಾರಾಮ್ ಪಾಂಡುರಂಗ್. ಸೊ ಎಷ್ಟರಲ್ಲಿ ಅಂದರೆ 1867 ಮುಂಬೈಯಲ್ಲಿ ಸ್ಥಾಪಿಸಿದರು. ನೆಕ್ಸ್ಟ್ ಪಾಯಿಂಟ್, ಆರ್ಯ ಸಮಾಜ ಸೊ ಸ್ಥಾಪಿಸಿದವರು ದಯಾನಂದ್ ಸರಸ್ವತಿ, 1875 ಮುಂಬೈಯಲ್ಲಿ. ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಸೊ ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದ್, 1897ರಲ್ಲಿ ಕೋಲ್ಕತ್ತಾದಲ್ಲಿ. ನೆಕ್ಸ್ಟ್ ಥಿಯೋಸಾಫಿಕಲ್ ಸೊಸೈಟಿ ಸೊ ಸ್ಥಾಪಿಸಿದ ಮೇಡಮ್ ಬ್ಲಾವಟ್ಸ್ಕಿ ಮತ್ತು ವೋಲ್ಕಾಟ್. ಸೊ 1875ರಲ್ಲಿ ನ್ಯೂಯಾರ್ಕ್ನಲ್ಲಿ ಸ್ಥಾಪಿಸಿದರು. ಸೊ ನೆಕ್ಸ್ಟ್ ಕ್ವಶನ್. ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗ ಕಂಡು ಬರುವ ರಾಜ್ಯ ಯಾವುದು? ಸೊ ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಅಸ್ಸಾಂ. ಸೊ ಇದಕ್ಕೆ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಘಾಲಯ. ಸ್ನೇಹಿತರೆ, ಖಾಸಿ ಅಂತ ಒಂದೇ ಕೊಡ್ಬೋದು, ಗಾರೋ ಅಂತಲೂ ಕೊಡ್ಬೋದು. ಸೊ ಇಲ್ಲಿ 2 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹೆಚ್ಚಿನ ಮಾಹಿತಿ ನೋಡೋಣ. ಕುಕ್ಕಿ ಬುಡಕಟ್ಟು ಜನಾಂಗ ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತದೆ. ಹಾಗೆ ಮುಂಡಾ ಬುಡಕಟ್ಟು ಜನಾಂಗ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಹಾಗೆ ತೋಡರು ಬುಡಕಟ್ಟು ಜನಾಂಗ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಹಾಗೆ ಗೊಂಡ ಬುಡಕಟ್ಟು ಜನಾಂಗ ಸೊ ಇದು ಮಧ್ಯಪ್ರದೇಶ್, ಜಾರ್ಖಂಡ್, ಒಡಿಶಾ, ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತದೆ. ಸೊ ನೀವು ಆಪ್ಷನ್ ಪ್ರಕಾರ ಆನ್ಸರ್ ಹಾಕಬೇಕಾಗತ್ತೆ. ಸೊ ಆಪ್ಷನಲ್ಲಿ ಮಧ್ಯಪ್ರದೇಶ್ ಕೊಟ್ಟಿದ್ದರೆ ಮಧ್ಯಪ್ರದೇಶ್, ಜಾರ್ಖಂಡ್ ಕೊಟ್ಟಿದ್ದರೆ ಜಾರ್ಖಂಡ್, ಒಡಿಶಾ ಕೊಟ್ಟಿದ್ದರೆ ಒಡಿಶಾ, ಸೊ ಆಂಧ್ರ ಪ್ರದೇಶ್ ಕೊಟ್ಟಿದೆ ಆಂಧ್ರ ಪ್ರದೇಶ್. ಸೊ ಇವು ಎಲ್ಲನೂ ಕೊಟ್ಟಿದ್ದರೆ ಸೊ ಇದು ಮುಖ್ಯವಾದದ್ದು ಮಧ್ಯಪ್ರದೇಶ. ನೆಕ್ಸ್ಟ್ ಸಂತಾಲ ಬುಡಕಟ್ಟು ಜನಾಂಗ ಸೊ ಇದು ಪಶ್ಚಿಮ ಬಂಗಾಳ, ಬಿಹಾರ್, ಜಾರ್ಖಂಡ್ ಇದೆ. ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗತ್ತೆ. ಸೊ ಸಂತಾಲ ಬುಡಕಟ್ಟು ಜನಾಂಗ ತುಂಬ ಸಾರಿ ಕೇಳಿದ್ದಾರೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಪಂಡಿತ್ ರವಿಶಂಕರ್ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಸೊ ಆಪ್ಷನ್ ಎ ಪಾಕಜ್, ಆಪ್ಷನ್ ಬಿ ಸಿತಾರ, ಆಪ್ಷನ್ ಸಿ ಸಾರಂಗಿ, ಆಪ್ಷನ್ ಡಿ ತಬಲಾ. ಸೊ ಇದಕ್ಕೆ ಸರಿಯಾದ ಉತ್ತರ ಸಿತಾರ ವಾದಕರು. ಸೊ ಈ ಪ್ರಶ್ನೆಗಳನ್ನ ಯಾಕೆ ತೊಗೊಂಡಿದ್ದೆ ಅಂದರೆ ಸೊ ತುಂಬ ಫಿಕ್ಸ್ಡ್ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಶಿಫ್ಟ್ನಲ್ಲೂ ಕೇಳ್ತಾರೆ, ಸೊ ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಕೇಳ್ತಾರೆ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಹೋಗಿ ಚೆಕ್ ಮಾಡ್ಕೋಬೋದು. ಹೊಸಬರಿದ್ದರೆ ನಿಮಗೆ ಡೌಟ್ ಇರುತ್ತಲ್ವ, ಇವೇ ಪ್ರಶ್ನೆಗಳು ಬರ್ತೋ ಇಲ್ವೋ ಅಂಥೇಳಿ, ಅದಕ್ಕಾಗಿ ಹೇಳ್ತಿದ್ದೀನಿ. ಹೆಚ್ಚಿನ ಮಾಹಿತಿ ನೋಡೋಣ. ಇಮ್ರಾತ್ ಖಾನ್ ಅವರು ಸಿತಾರ ವಾದಕರು, ಉಸ್ತಾದ್ ಅಲ್ಲಾ ರಖಾ ಖಾನ್ ಅವರು ತಬಲಾ ವಾದಕರು, ವಿಲಾಯತ್ ಖಾನ್ ಅವರು ಸಿತಾರ ವಾದಕರು, ಪಂಡಿತ್ ಶಿವಕುಮಾರ್ ಶರ್ಮಾ ಅವರು ಸಂತೂರ್ ವಾದಕರು, ಬಿಂದು ಖಾನ್ ಅವರು ಅಥವಾ ಬಿಂದಾ ಖಾನ್ ಸೊ ಸಾರಂಗಿ ವಾದಕರು, ಇದಕ್ಕೆ ತಂತಿವಾದ್ಯ ಅಂತ ಕೂಡ ಕರೆಯುತ್ತಾರೆ. ಸೊ ಹರಿಪ್ರಸಾದ್ ಚೌರಾಸಿಯಾ ಸೊ ಇವರು ಕೊಳಲು ವಾದಕರು. ಇವು ಒಟ್ಟು ಪಾಯಿಂಟ್ಗಳು ಪರೀಕ್ಷೆಯಲ್ಲಿ ಕೇಳಿರೋದೇ ಇದೆ. ಸೊ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ, ನಿಮಗೆ PDF ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು PDFನ ಪಡ್ಕೋಬೋದು. ಸೊ ಟಾಪಿಕ್ ವೈಸ್ PDF ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೆ ಕರೆಂಟ್ ಅಫೇರ್ಸ್ PDF ಕೂಡ ನಮ್ಮಲ್ಲಿ ಲಭ್ಯವಿದೆ.
ಸೊ ನೀವು ಒಂದು ಸಾರಿ ತೊಗೊಂಡ್ರೆ 1 ಇಯರ್ವರೆಗೂ ನಿಮಗೆ ಪಿ ಡಿ ಎಫ್ಗಳು ಫ್ರೀಯಾಗಿ ಸಿಗುತ್ತೆ. ಸೊ ನೀವು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, ಪಂಡಿತ್ ಬಿರ್ಜು ಮಹಾರಾಜ್ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಆಪ್ಷನ್ ಎ ಕಥಕ್, ಆಪ್ಷನ್ ಬಿ ಕಥಕಳಿ, ಆಪ್ಷನ್ ಸಿ ಕುಚಿಪುಡಿ, ಆಪ್ಷನ್ ಡಿ ಮಣಿಪುರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಥಕ್ ನೃತ್ಯ. ಸೊ ಈ ಪ್ರಶ್ನೆ ಕೂಡ ತುಂಬ ಸರಿ ಕೇಳಿದ್ದಾರೆ. ಸೊ ಹೆಚ್ಚಿನ ಮಾಹಿತಿ ನೋಡೋಣ. ಮೃಣಾಲಿನಿ ಸಾರಾಭಾಯಿ, ಮೋಹಿನಿಯಟ್ಟಂ, ಕೆಲ್ಲುಚರಣ್ ಮಹಾಪಾತ್ರ ಒಡಿಶಿ, ರುಕ್ಮಿಣಿ ದೇವಿ ಅನುಂದೇಲ್ ಭರತನಾಟ್ಯ, ರಾಜಾ ರೆಡ್ಡಿ ಕುಚಿಪುಡಿ, ಕಲ್ಯಾಣಿ ಕುಟ್ಟಿಯಮ್ಮ ಮೋಹಿನಿಯಟ್ಟಂ, ಯಾಮಿನಿ ಕೃಷ್ಣಮೂರ್ತಿ ಕುಚಿಪುಡಿ ನೃತ್ಯ. ಸೊ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ ಪರೀಕ್ಷೆಯಲ್ಲಿ ಕೇಳಿರುವ ಪಾಯಿಂಟ್ಗಳು. ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ಎ 2017, ಆಪ್ಷನ್ ಬಿ 2014, ಆಪ್ಷನ್ ಸಿ 2018, ಆಪ್ಷನ್ ಡಿ 2020. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2014. ಹೆಚ್ಚಿನ ಮಾಹಿತಿ, ಉಜ್ವಲ್ ಯೋಜನೆ ಜಾರಿಗೆ ಬಂದ ವರ್ಷ 2016. ನೆಕ್ಸ್ಟ್ ಮನ್ರೇಗಾ ಯೋಜನೆ ಜಾರಿಗೆ ಬಂದ ವರ್ಷ 2006. ನೆಕ್ಸ್ಟ್ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಜಾರಿಗೆ ಬಂದ ವರ್ಷ 2000. ನೆಕ್ಸ್ಟ್ ಜವಾಹರ್ ರೋಜ್ಗಾರ್ ಯೋಜನೆ ಜಾರಿಗೆ ಬಂದ ವರ್ಷ 1989. ನೆಕ್ಸ್ಟ್ ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆ ಜಾರಿಗೆ ಬಂದ ವರ್ಷ 2000. ನೆಕ್ಸ್ಟ್ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಗೆ ಬಂದ ವರ್ಷ 2018. ನೆಕ್ಸ್ಟ್ ಕ್ವಶನ್, ಸಮಾನತೆಯ ಹಕ್ಕುಗಳಿಗೆ ಸಂಬಂಧಿಸಿದ ವಿಧಿಗಳು ಯಾವುವು? ಆಪ್ಷನ್ ಎ 14ರಿಂದ 18ರವರೆಗಿನ ವಿಧಿಗಳು, ಆಪ್ಷನ್ ಬಿ 19ರಿಂದ 22ರವರೆಗಿನ ವಿಧಿಗಳು, ಆಪ್ಷನ್ ಸಿ 25ರಿಂದ 28ರವರೆಗಿನ ವಿಧಿಗಳು, ಆಪ್ಷನ್ ಡಿ 29ರಿಂದ 30ರವರೆಗಿನ ವಿಧಿಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 14ರಿಂದ 18ರವರೆಗಿನ ವಿಧಿಗಳು. ಸೊ ಹೆಚ್ಚಿನ ಮಾಹಿತಿ ನೋಡೋಣ. ಸ್ವಾತಂತ್ರ್ಯದ ಹಕ್ಕುಗಳಿಗೆ ಸಂಬಂಧಿಸಿದ ವಿಧಿಗಳು 19ರಿಂದ 22ರವರೆಗಿನ ವಿಧಿಗಳು, ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24ರವರೆಗಿನ ವಿಧಿಗಳು, ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ರವರೆಗಿನ ವಿಧಿಗಳು, ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು 29 ಮತ್ತು 30ರವರೆಗಿನ ವಿಧಿಗಳು, ನೆಕ್ಸ್ಟ್ ಅಸ್ಪೃಶ್ಯ ನಿಷೇಧಕ್ಕೆ ಸಂಬಂಧಿಸಿದ ವಿಧಿ 17, ಸಂವಿಧಾನದ ಪರಿಹಾರದ ಹಕ್ಕು ಸಂಬಂಧಿಸಿದ ವಿಧಿ 32ನೇ ವಿಧಿ. ನೆಕ್ಸ್ಟ್ ಕ್ವಶನ್, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಬಿಂಬಸಾರ, ಆಪ್ಷನ್ ಸಿ ಅಶೋಕ, ಆಪ್ಷನ್ ಡಿ ಮಹಾಪದ್ಮನಂದ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ. ಹೆಚ್ಚಿನ ಮಾಹಿತಿ ನೋಡೋಣ. ಮಗಧ ಸಾಮ್ರಾಜ್ಯದ ಸ್ಥಾಪಕ ಬಿಂಬಸಾರ, ಕುಶಾನರ ಸ್ಥಾಪಕ ಕುಜೇಲ್ ಕಡ್ಪಿಸಸ್ ಅಥವಾ 1ನೇ ಕಡ್ಪಿಸಸ್. ನೆಕ್ಸ್ಟ್ ಪಾಯಿಂಟ್, ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ. ನೆಕ್ಸ್ಟ್ ವರ್ಧನ ಮನೆತನದ ಸ್ಥಾಪಕ ಪುಷ್ಯಭೂತಿ. ನೆಕ್ಸ್ಟ್ ಶಾತವಾಹನರ ಸ್ಥಾಪಕ ಶಿಮುಖ. ನೆಕ್ಸ್ಟ್ ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಸೊ ಆಪ್ಷನ್ ಎ ಕ್ರಿಸ್ತಶಕ 1760, ಆಪ್ಷನ್ ಬಿ ಕ್ರಿಸ್ತಶಕ 1757, ಆಪ್ಷನ್ ಸಿ ಕ್ರಿಸ್ತಶಕ 1764, ಆಪ್ಷನ್ ಡಿ ಕ್ರಿಸ್ತಶಕ 1761. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕ್ರಿಸ್ತಶಕ 1757. ಸೊ ಹೆಚ್ಚಿನ ಮಾಹಿತಿ ನೋಡೋಣ. ವಾಂಡಿವಾಶ್ ಕದನ ಕ್ರಿಸ್ತಶಕ 1760ರಲ್ಲಿ ನಡೆಯಿತು, ಮತ್ತು ಪ್ಲಾಸಿ ಕದನ ಕ್ರಿಸ್ತಶಕ 1757. ನೆಕ್ಸ್ಟ್ ಬಕ್ಸಾರ್ ಕದನ ಕ್ರಿಸ್ತಶಕ 1764. ನೆಕ್ಸ್ಟ್ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಕ್ರಿಸ್ತಶಕ 1857, ಚೌರಿ ಚೌರಾ ಘಟನೆ 1922, ಮತ್ತು ಬಂಗಾಳ ವಿಭಜನೆ 1905. ನೆಕ್ಸ್ಟ್ ಕ್ವಶನ್, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಸೊ ಆನ್ಸರ್ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಆಪ್ಷನ್ ಎ ಭಾರತ ರತ್ನ, ಆಪ್ಷನ್ ಬಿ ಪರಮವೀರ ಚಕ್ರ, ಆಪ್ಷನ್ ಸಿ ಪುಲಿಟ್ಜರ್ ಪ್ರಶಸ್ತಿ, ಆಪ್ಷನ್ ಡಿ ಅರ್ಜುನ್ ಪ್ರಶಸ್ತಿ. ಸೊ ಆಪ್ಷನ್ ಎ ಭಾರತ ರತ್ನ ಪ್ರಶಸ್ತಿ ಇದಕ್ಕೆ ಉತ್ತರ. ಸೊ ಹೆಚ್ಚಿನ ಮಾಹಿತಿ ನೋಡೋಣ. ಭಾರತದ ಅತ್ಯುನ್ನತ ಸೇನಾ ಪ್ರಶಸ್ತಿ ಪರಮವೀರ ಚಕ್ರ, ಪುಲಿಟ್ಜರ್ ಪ್ರಶಸ್ತಿ ನೀಡುವ ಕ್ಷೇತ್ರ ಪತ್ರಿಕೋದ್ಯಮ. ನೆಕ್ಸ್ಟ್ ಪಾಯಿಂಟ್, ಸಿನಿಮಾ ಕ್ಷೇತ್ರಕ್ಕೆ ನೀಡುವ ಅತಿದೊಡ್ಡ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ.
ನೆಕ್ಸ್ಟ್ ಪಾಯಿಂಟ್, ಪ್ರಪಂಚದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ನೀಡುವ ಅತಿ ದೊಡ್ಡ ಪ್ರಶಸ್ತಿ ಆಸ್ಕರ್ ಪ್ರಶಸ್ತಿ. ನೆಕ್ಸ್ಟ್ ಮ್ಯಾನ್ ಬುಕರ್ ಪ್ರಶಸ್ತಿ. ಸೊ ಇಂಗ್ಲೀಷ್ ಕಾದಂಬರಿಗೆ ನೀಡಲಾಗುತ್ತದೆ. ಸೊ ಸ್ನೇಹಿತರೆ, ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ. ಸೊ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇದೇ ರೀತಿ ನಿಮಗೆ ಡೈಲಿ ಕ್ಲಾಸಸ್ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.